ವಿಷಯನ ನಾನು ಮರ್ತುಬಿಟ್ಟೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಇವ್ರನ್ನ ಎಷ್ಟು ಕಾಡಿದ್ದಾರೆ, ಎಷ್ಟು ಒಳಗೆ ಸೇರಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದರೆ ಒಂದು ಸಕ್ಕರೆ, ಅದೊಂದು ಸಿಹಿ, ಅದು ಮನ್ಸೊಳಗೆ ಹೋದ್ರೆ ಏನು ಬೇಕಾಗುತ್ತೆ. ಅದೇ ಕೇಕ್ ಶೋ ಆಗಿರೋದು. ಒಂದು ಕೇಕ್ ಶೋನ ಯಾರು ಮಾಡ್ತಾರೆ ಸರ್ ಆ ಥರ? ಏನಂದರೆ ನನಗೆ ನಾಲ್ವಡಿ ಕೃಷ್ಣರಾಜರನ್ನ ಪ್ರತಿ ವರ್ಷ ನಾಲ್ವಡಿ ಕೃಷ್ಣರಾಜರನ್ನೇ ಕುರಿತು ಒಂದು ಶೋ ಮಾಡಿ ಅಂದರೆ ಇಲಾಖೆ ಎಲ್ಲ ಮಾಡೋಕ್ಕಾಗಲ್ಲ ಪಾಪ, ಬೇರೆಯವ್ರು ಮಾಡಬೇಕು. ನನಗೇನಂದರೆ ಮೈಸೂರು ದಸರಾ ಅಂತ ಬಂದರೆ ನಾಲ್ವಡಿ ಕೃಷ್ಣರಾಜ ಕುರಿತೇ ಒಂದು ಶೋ ಮಾಡಬೇಕು, ಮಹಾರಾಜರ ಫ್ಯಾಮಿಲಿನ ಕುರಿತೇ ಒಂದು ಶೋ ಮಾಡಬೇಕು ಅಂತ ನಂಗೆ ಆಸೆ. ಯಾಕೆಂದರೆ ಅವರ ಕಾಂಟ್ರಿಬ್ಯೂಷನ್ನು ಹೆಂಗಿದೆ ನಮ್ಮ ದೇಶಕ್ಕೆ ಅನ್ಕೊಬೋದು. ನಾನು ಒಂದು ಕೇಕ್ ಶೋ ಅಂದರೆ ಫಸ್ಟು ನನ್ನ ತಲೆಯಲ್ಲಿದ್ದು ಮೈಸೂರು ದಸರಾದಲ್ಲಿ ಎಲ್ಲ ಥರದ ಈವೆಂಟ್ಸ್ಗಳು ನಡೀತವೆ. ಆಹಾರ ಮೇಳ ನಡೀತದೆ, ಫ್ಲವರ್ ಶೋ ನಡೀತಿರುತ್ತೆ, ಎಕ್ಸಿಬಿಷನ್ ನಡೀತಿರುತ್ತೆ. ಇಷ್ಟೆಲ್ಲರ ಮಧ್ಯೆ ಅವ್ಯಾವುದೂ ನಾವು ಮಾಡೋಕ್ಕಾಗಲ್ಲ, ಪ್ರೈವೇಟ್ ಅವರು. ನಾವೇನೇ ಮಾಡಿದ್ರೂ ಮಾಡದೇ ಇರೋದನ್ನೇ ಮಾಡಬೇಕು. ಅಲ್ಲಿ ಒಂದು ಕೇಕ್ ಶೋ ಮಾಡಬೇಕು ಅಂತ ನಂಗೆ ತಲೆಯಲ್ಲಿ ಬಂತು, ಮೈಸೂರು ದಸರಾ ಕೇಕ್ ಶೋ ದಸರಾ ಟೈಮಲ್ಲಿ ಮಾಡಬೇಕು ಅಂತ. ಆವಾಗ ನನಗೆ ಫಸ್ಟೆಲ್ಲ ಚೆನ್ನಾಗೇ ಆಯಿತು. ನಾವು ಹೋಗಿ ಅಪ್ಲಿಕೇಶನ್ ಕೊಟ್ಟು ಯಾವುದೋ ಒಂದು ವೆನ್ಯೂ ನಿಗದಿ ಮಾಡಿರ್ತೀವಿ, ಆ ವೆನ್ಯೂನಲ್ಲಿ ಶೋ ಮಾಡಬೇಕು ಅಂತೇಳಿ ಅಡ್ವಾನ್ಸ್ ಮಾಡಿ ಬಂದರೆ ಅದು ದೊಡ್ಡ ಕೈಗಳು ಅದನ್ನು ಹೋಲ್ಡ್ ಮಾಡ್ತಾಯಿದ್ವು, ನಡೆಸೋಕ್ಕೆ ಬಿಡ್ತಾಯಿಲ್ಲ. ಅದೆಲ್ಲ ಆಗ್ತಾಯಿದೆ. ಅದಾದಮೇಲೆ ನಾನಿಲ್ಲಿ ಕೇಕೆಲ್ಲ ಆರ್ಡ್ರ್ ಕೊಟ್ಬಿಟ್ಟಿದ್ದೀನಿ. ನಾಲ್ವಡಿ ಕೃಷ್ಣರಾಜರದು 5 ಅಡಿದು ಕೇಕಲ್ಲೇ ಮಾಡಿಸ್ತಾ ಇದ್ದೀವಿ, ಪ್ಯಾಲೇಸ್ ಮಾಡಿಸ್ತಾ ಇದ್ದೀವಿ. ನಾನು ಕೇಕ್ ಮಾಡ್ತಿರೋರ್ಗೆ ಯಾರಿಗೂ ಕೂಡ ಕೇಕ್ನ ಮಾಡೋದನ್ನು ನಿಲ್ಲಿಸಿ ನನಗೆ ವೆನ್ಯೂ ಸಿಗ್ತಾಯಿಲ್ಲ ಅಂತ ಹೇಳೋ ಮಾತೇ ಬರಲಿಲ್ಲ. ನನಗೆ ಹೇಳೋಕ್ಕೆ ಆಗಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ವಲ್ಲ, ಏನಾದರೂ ಮಾಡಿ ಮಾಡಲೇಬೇಕು. ಯಾವುದೋ 2ನೇ ವೆನ್ಯೂಗೆ ಹೋಗ್ತೀವಿ, ಅದನ್ನೂ ಹೋಲ್ಡ್ ಮಾಡ್ತಾ ಇದ್ದಾರೆ, ಆಗ್ತಾನೇ ಇಲ್ಲ. ತುಂಬ ಒದ್ದಾಡಿ ಹೋಗ್ತಾಯಿದ್ದೀನಿ. ನನಗೆ ಆ ಗೆಲುವೇ ಇಲ್ಲ. ನಾನು ಏನು ಮಾಡೋದು ನನಗೇನು ಗೊತ್ತಾಗ್ತಾಯಿಲ್ಲ. ಆವಾಗ ಆವತ್ತಿನ ದಿವಸ ನನಗೆ ವೆನ್ಯೂ ಸಿಗ್ತಾಯಿಲ್ಲ. ನನಗೆ ಅಮ್ಮ ಫೋನ್ ಮಾಡಿದ್ರು, ಈ ಥರ ಆಗಿದೆ. ಯಾರು ಅಮ್ಮ ಅಂದರೆ ರಚಿತಾರಾಮ್ ಅವ್ರ ತಾಯಿ. ಅಮ್ಮ ಫೋನ್ ಮಾಡಿ, ಏನಾಯಿತು, ಯಾಕೆ ಡಲ್ ಆಗಿದೆಯಾ? ಇಲ್ಲ, ನಂಗೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ. ಆಮೇಲೆ ಮೇಡಮ್ಮು ನನ್ನನ್ನು ಮನೆಗೆ ಕರ್ಸ್ಕೊಂಡು, ಮನೆಗೆ ಬರೋಕ್ಕೆ ಹೇಳಿ ಮಮ್ಮಿ ಅವನ್ನ ಅಂತ. ಸೀದಾ ಮನೆಗೆ ಹೋದೆ. ಅವರು ನನ್ನ ಡಲ್ ಆಗಿರೋದು ನೋಡಿ, ಅದು ಯಾಕೆ ಏನಾಗ್ತಿದೆ ಇದ್ದೀನಿ ನಿನಗೆ? ಇಲ್ಲ, ಏನೂ ಆಗ್ತಾನೆ ಇಲ್ಲ, ನನಗೆ ವೆನ್ಯೂನೇ ಸಿಗ್ತಾಯಿಲ್ಲ ಅಂತ. ವೆನ್ಯೂ ಸಿಗ್ತಾಯಿಲ್ಲ ಅಂತ ಹೇಳಿದಾಗ 12 ದಿನ ಆಯಿತು ಇನ್ನು ದಸರಾ ಶುರು ಆಗೋಕ್ಕೆ. ಮೇಡಮ್ ಏನಂದರು, ನೀನು ನಾಡಿದ್ದು ಬೆಳಗ್ಗೆ ಬಾ, ಅಲ್ಲೊಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಹೋಗೋಣ ಅಂತಂದರು. ನನಗೆ ಅಲ್ಲೆಲ್ಲ ಹೋದ್ರೆ ಏನಾಗ್ಬೋದು ಅಂತ ನನಗೆ, ಇಲ್ಲ ನೀನು ಬಾ ಅಂಥೇಳಿ ಮಾರನೇ ದಿವಸ ಬೆಳಗ್ಗೆ 3 ಗಂಟೆಗೆ ಮೇಡಮ್ಮೇ ಫೋನ್ ಮಾಡ್ತಾರೆ, ಎದ್ದಿದ್ಯಾ, ಸೀದಾ ಮನೆ ಹತ್ರ ಬಂದ್ಬಿಡು ಅಂತ. ಸೀದಾ ಮನೆಗೆ ಹೋಗ್ತೀವಿ. ಮೇಡಮ್ಮು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಒಂದು 4:45 ಗಂಟೆಗೆ ಹೋಗಬೇಕು. ಯಾಕೆಂದರೆ ಅವ್ರು ಬಂದಿದ್ದಾರೆ ಅಂತ ಗೊತ್ತಾದರೆ ಮತ್ತೆ ಇಡೀ ಜನ ಸೇರಿಬಿಡ್ತಾರೆ, ಅವರಿಗೆ ತೊಂದರೆ ಆಗುತ್ತೆ. ಅಷ್ಟು ಬೆಳಗ್ಗೆನೇ ಹೋಗಿ ಕೂತು ನಾನು ಎಲ್ಲ ಪ್ರದಕ್ಷಿಣೆ ಆಗ್ತಾಯಿದ್ದೆ. ಮೇಡಮ್ ಅಂದರು, ನೋಡು, ಅವ್ರಿಗೆ ಹಿಂಗೆ ಕೊಡಿ ಅಂತ ಕೇಳ್ಕೊಬೇಡ, ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ಬೇಕು ನೀನು ರಾಯರಿಗೆ. ಯಾಕೆಂದರೆ ನೀನು ಮಾಡೋಕ್ಕೆ ಹೋಗ್ತಿರೋದು ಒಳ್ಳೆ ಕೆಲಸ, ನಾಲ್ವಡಿ ಕೃಷ್ಣರಾಜರನ್ನ ಕುರಿತು ಮಾಡೋಕ್ಕೆ ಹೋಗ್ತಿರೋದು ಒಳ್ಳೆ ಕೆಲಸ, ನೀನು ಲಾಭಕ್ಕೇನು ಮಾಡ್ತಾಯಿಲ್ಲ, ನೀನು ಯಾಕೆ ಕೊಡ್ತಿಲ್ಲ ಅಂತ ಫೈಟ್ ಮಾಡಬೇಕು ಅಂತ ಅಂದರು. ಆಯಿತು, ನಾನು ಹಂಗೆ ಮಾಡಿದೆ, ಯಾಕೆ ಸ್ವಾಮಿ ನೀವು ಕೊಡ್ತಿಲ್ಲ ಅದು ಹೇಳಿ ಬಂದು ಕೂತ್ಕೊಂಡೆ. ಮೇಡಮ್ ಕೂತಿದ್ರು. ಮತ್ತು ಮೇಡಮ್ ಕೂತೀನಿ, ಇಲ್ಲಿ ಬಾ ಕೂತ್ಕೋ ಅಂತಂದ್ರು. ಕೂತ್ಕೊಂಡಿದ್ದ ತಕ್ಷಣ ಒಂದು ನಾಯಿ ಓಡ್ ಬಂದು ಎಲ್ಲ ನನ್ನ ಮೈ ಮೇಲೆ ಬಿದ್ದು ಓದಾಡ್ಬಿಡ್ತು. ಯಾವತ್ತೂ ದೇವಸ್ಥಾನದೊಳಗಡೆ ನಾಯಿನೇ ಬರ್ತಿರಲಿಲ್ಲಂತೆ. ಆಮೇಲೆ ಮೇಡಮ್, ನಾನು ಅದು ನಾಯಿ ತಲೆ ಸೋರ್ತದೆ. ಮೇಡಮ್ ಆ ನಾಯಿದು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋದು, ರಾಯರೇ ನಿಂಗೆ ಬಂದಿರೋ ಒಳ್ಳೇದಾಗತ್ತೆ ಹೋಗು ಅಂತ. ಇವರೇನು ಇಷ್ಟೊಂದು ಕಾನ್ಫಿಡೆಂಟಲ್ಲಿ ಹೇಳ್ತಿದ್ದಾರಲ್ಲ, ನನಗೆ ಗೊತ್ತು ಮೈಸೂರಲ್ಲಿ ಜಾಗ ಸಿಗಲ್ಲ ಅಂತ ನಾನು. ಆಮೇಲೆ ಸಿಗತ್ತೆ ಹೋಗುತ್ತೀನಿ ನಿನಗೆ ಅಂತ. ಆಮೇಲೆ ಸೀದಾ ಹೋಗ್ತಾಯಿದ್ದೀವಿ. ಬೆಳಗಿನ ಜಾವ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮತ್ತೆ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಫೋನು ಅಲ್ಲಿ 1 ಪಾಯಿಂಟ್ ಸೊಲ್ಯೂಷನ್ ಅಂತ ಶ್ರೀಕಾಂತ್ ಸರ್ ಅಂತಿದ್ದಾರೆ. ಅವರು ನೋಡಿ ಎಲ್ಲ ಕೆಲಸ ಬಿಟ್ಬಿಟ್ಟು, ಮೈಸೂರು ದಸರಾ ಅಂದರೆ ಎಲ್ಲ ಇವೆಂಟಲ್ಲೂ ಅವ್ರ ಪಾತ್ರ ಇದ್ದೇ ಇರುತ್ತೆ. ಅವರು ಅಲ್ಲಿ ಲೋಕಲ್ ಏಜೆನ್ಸಿ ಒಂದು ಕಂಪ್ನಿ, ಅವರು ಎಲ್ಲ ಕೆಲಸ ಬಿಟ್ಟು ಇದ್ರ ಮೇಲೆ ನಿಂತುಬಿಟ್ಟಿದ್ದಾರೆ. ದಿನೇಶ್, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ನಾವು ನಿಮ್ಮ ಜೊತೆ ಸಪೋರ್ಟ್ ಮಾಡಲೇಬೇಕು. ಸತೀಶ್, ಶ್ರೀಕಾಂತ್, ನವೀನ್ ಅಂತ 3 ಜನ ಒಂದೇ ಕಂಪನಿ ಇರೋರು. ಶ್ರೀಕಾಂತ್ ಅವ್ರದ್ದು ಕಂಪನಿ, ಅವ್ರ ಕೆಳಗಡೆ ಕೆಲಸ ಮಾಡ್ತಿರೋರು ಇವರಿಬ್ಬರು, ನವೀನ್ ಮತ್ತು ಸತೀಶ್. ಎಲ್ರಿಗೂ ಇದೇ ಕೆಲಸ ಕೊಟ್ಟಿದ್ದಾರೆ. ನಾವು ಈ ಸತೀಶ್ ದಸರಾ ಮಾಡದೇ ಇದ್ರೂ ಪರವಾಗಿಲ್ಲ, ನೀವು ಕೆಲಸ ಮಾಡಿ, ಈ ವೆನ್ಯೂ ಹುಡುಕಿ ಅಂತ. ಅವ್ರ ಕಡೆಯಿಂದ ಕಾಲ್ ಬಂತು ನನಗೆ, ವೆನ್ಯೂ ಸಿಕ್ತು ದಿನೇಶ್ ಅವರೇ ಅಂತ. ನನಗೆ ಆಶ್ಚರ್ಯ, ಎಲ್ಲಿಂದ ಸಾಧ್ಯ ಇದು? ವೆನ್ಯೂ ಕೊಡೋಕ್ಕಾಗೋದೇ ಇಲ್ಲ. ಅದು ಮಹಾರಾಜರು ಫ್ಯಾಮಿಲಿದು ವೆನ್ಯೂ, ಅದು ಯಾರಿಗೂ ಕೊಡೋದೇ ಇಲ್ವಂಥವ್ರು. ಅದೇನೋ ಪುಣ್ಯ, ರಾಘವೇಂದ್ರ ಅವ್ರನ್ನ ಗುರುಗಳನ್ನ ಬೇಡ್ಕೊಂಡಿದ್ದೋ ಏನೋ ವೆನ್ಯೂ ಆಯಿತು. ಮೇಡಮ್ ಫೋನ್ ಮಾಡಿದೆ,
ಮೇಡಮ್ ವೆನ್ಯೂ ಸಿಕ್ಬಿಡ್ತು ಅಂತ ನೋಡ್ದ 3 ಅವರ್ಸಲ್ಲಿ ನಿಂಗೆ ವೆನ್ಯೂ ಆಗಿದೆ, ಆರಾಮಾಗಿ ಹೋಗು, ನಾನಿದ್ದೀನಿ ನಿನ್ನ ಜೊತೆಲಿ ಅಂತ. ಅವರು ಆಯಿತು. ಆದರೂ ಸ್ಟ್ರಗಲ್ ಇದ್ದೇ ಇದೆ. ಇನ್ನು ಇರೋ 8 ದಿನದೊಳಗಡೆ ನಾವು ಎಂಟೈರ್ ಎಲ್ಲ ರೆಡಿ ಮಾಡಬೇಕಲ್ಲ. ಎಲ್ಲ ರೆಡಿ ಆಗ್ತಾಯಿದೆ. ಮೇಡಮ್ಮು ಇನಾಗ್ರೇಷನ್ ದಿನ ಬರ್ತೀನಿ ಅಂತಿದ್ದವ್ರು ಹಿಂದಿನ ದಿನವೇ ಬರ್ತಾ ಇದ್ದಾರಂತೆ. ಹಿಂದಿನ ದಿನವೇ ಹೋಗಬೇಕು, ನನಗೆ ಅದು ಚೆನ್ನಾಗಾಗಬೇಕು ದಿನಿದು ಕೇಕ್ ಶೋ ಅಂತೆಲ್ಲ. ಅವ್ರು ಬಂದು ಎಲ್ಲರಿಗೂ ಗೊತ್ತಿರೋ ಫ್ರೆಂಡ್ಸ್ ಮೀಡಿಯಾದವ್ರಿಗೆಲ್ಲ ಫೋನ್ ಮಾಡಿ ಹೇಳ್ತಿರೋದು, ದಿನಿನೇ ನನ್ನ ಬ್ರದರೇ ಮಾಡ್ತಾ ಇರೋದು, ದಯವಿಟ್ಟು ನೀವು ಎಲ್ಲರೂ ಬರಬೇಕು, ಸಪೋರ್ಟ್ ಮಾಡಬೇಕು ಅವನಿಗಿಂತ. ಮೇಡಮೇ ಖುದ್ದಾಗಿ ನಂಗೆ ಕೆಲವು ಮೀಡಿಯಾದವರು ದಿನಿ ಮೇಡಮೇ ಫೋನ್ ಮಾಡಿದ್ರು ಕಣ ನಾವೆಲ್ಲ ಬರ್ತಾಯಿದ್ದೀವಿ ಅಂತ ಎಲ್ಲರೂ ಫೋನ್ ಮಾಡಿ ಭಾಳ ದೊಡ್ಡ ಮಟ್ಟದ ಲಾಂಚ್ ಆಯ್ತದು. ಅದ್ರ ಮಧ್ಯೆ ಇನ್ನೊಂದು ವಿಷಯ ಇದೆ ಹೇಳಬೇಕು. ಈ ಕೇಕ್ ಇಳಿಸ್ತಾ ಇದ್ವಲ್ಲ, ಬೆಂಗಳೂರಿಂದ ಎಲ್ಲ ಬಂದು ಇಳಿಸ್ತಿರುವಾಗ ನನಗೆ ಮಳೆ ಬರ್ತಾಯಿತ್ತು. ಮಳೆ ಬರ್ತಿದೆ. ನನ್ನ ಫ್ರೆಂಡ್ಗಳು, ಏನು ಸರ್ ಮಳೆ ಬಂದರೆ ಮತ್ತೆ ಇದು ಹೋಗ್ಬಿಡುತ್ತಲ್ಲ ನನಗೆ ಅಂತ. ಇಲ್ಲ, ಒಂದು ತುಂಬಿ ತೆಂಗಿನಕಾಯಿ ತೊಗೊಂಬನ್ನಿ, ಪೂಜೆ ಮಾಡಿ ಉಲ್ಟಾ ಕಟ್ಟಬೇಕು ಅಂತ ಅವ್ರಂದರು. ಅದು ನೋಡಿದ್ರೆ ಹಿಂದಿನ ದಿವಸ ಒಬ್ಬರು ಅಜ್ಜಿ ಬಂದು ನಮ್ಮ ಮನೆ, ನಾವಲ್ಲೊಂದು ರೂಮ್ ಮಾಡಿದ್ವಿ, ಅಲ್ಲಿ ಅಜ್ಜಿ ಬಂದು ಒಂದು ತುಂಬಿದ ತೆಂಗಿನಕಾಯಿ ಒಂದಿಷ್ಟು ಹೂ ಕೊಡ್ತಾಯಿದೆ. ಅಜ್ಜಿ ಇಟ್ಕೊಳ್ಳಿ, ಬೇಕಾಗತ್ತೆ ನಿಮಗೆ ಅಂತ. ಯಾಕಜ್ಜಿ ನಂಗೆ ಯಾಕೆ ಬೇಕು ತೆಂಗಿನಕಾಯಿ, ನಮ್ಮದೇ ತೋಟ ಇದೆ ಅಂತ ನನ್ನ ಆ್ಯಕ್ಟಿಟ್ಯೂಡ್ ತೋರಿಸ್ತಾ ಇದ್ದೀರಿ ಅಜ್ಜಿ ಹತ್ರ. ಇಲ್ಲಪ್ಪ ನಿಂಗೆ ಬೇಕಾಗತ್ತೆ ಇಟ್ಕೋ ಇದನ್ನು ಅಂತ ಹೇಳಿ ಅಜ್ಜಿ ತುಂಬಿದ ತೆಂಗಿನಕಾಯಿ ಕೊಟ್ಟರು. ನಂಗೆ ಆಶ್ಚರ್ಯ, ಆ ತೆಂಗಿನಕಾಯಿನ ಇವ್ರು ಕೇಳ್ತಾ ಇದ್ದಾರೆ ತೊಗೊಂಬನ್ನಿ ಅಂತ. ಅಲ್ಲ, ದೇವ್ರದ್ದು ರಾಯಿರದೆ ಇದೆಲ್ಲ ಕೆಲಸ ಅಂಥೇಳಿ ಭಾಳ ದೊಡ್ಡ ಸಕ್ಸಸ್ ಆಯಿತು. ತುಂಬ ಇವತ್ತು ಸರ್ಚ್ ಮಾಡೋ ಮೈಸೂರು ದಸರಾ ಕೇಕ್ ಶೋ ಅಂತ ಹೊಡೆದ್ರೆ ಒಂದು 100 ವೀಡಿಯೋಗಳು ಬರುತ್ತೆ. ಎಲ್ಲ ಕ್ರೆಡಿಟು ಮೇಡಮ್ಗೆ ಹೋಗಬೇಕು. ವರುಣ್ ಅಂತ, ವರುಣ್. ನಾನು ಇವತ್ತಿಗೂ ಮೈಸೂರಿಗೆ ಹೋದರೆ ವರುಣ್ ಹೇಳೋದು, ನೀನು ಎಲ್ಲೂ ರೂಮ್ ಮಾಡಬೇಡ, ನೀನು ಅವ್ರದ್ದೊಂದು ಮನೆ ಇದೆ ಅಲ್ಲಿ ಮೈಸೂರು, ಅಲ್ಲೇ ಉಳಿಬೇಕು ನೀನು ಅಂತ. ವರುಣ್ ಅವ್ರು ಕೂಡ ನನಗೆ ಎಲ್ಲ, ನೀನು ಸೋಷಿಯಲ್ ಮೀಡಿಯಾ ನನಗೆ ಬಿಟ್ಬಿಡುಗರು, ನಾನು ಮಾಡಿಕೊಡ್ತೀನಿ ಅಂತೇಳಿ ಎಲ್ಲ ನಂಗೆ ತುಂಬ ಹೆಲ್ಪ್ ಮಾಡಿಬಿಟ್ರು. ಆಮೇಲೆ ಶರೀಫ್ ಅಂಕಲ್ ಅಂತಿದ್ದಾರೆ, ಅವರು ಈ ಫರ್ನಿಚರ್ ಇದನ್ನು ನೋಡ್ಕೊಳ್ತಾರೆ, ಮತ್ತು ಈ ಟೆಂಟ್ ಹೌಸ್ಗಳೆಲ್ಲ ಹಾಕೋದು ಇದೆಲ್ಲ ಜರ್ಮನ್ ಟೆಂಟೆಲ್ಲ, ಅವರು ಎಲ್ಲ ಇಲ್ಲ ಅಂದರೆ ಇವತ್ತು ಈ ಶೋನೇ ಆಗ್ತಾ ಇರಲ್ಲ. ಮತ್ತು ಮೈಸೂರು DC ಸಾಹೇಬರು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಪ್ರೈವೇಟ್ ಅವ್ರು ಆದ್ರೇನಂತೆ, ನೀವು ಒಳ್ಳೆ ಕೆಲಸಕ್ಕೆ ಮಾಡ್ತಾಯಿದ್ದೀರಾ, ಈ ಶೋ ಚೆನ್ನಾಗಾಗತ್ತೆ, ನೀವು ಮಾಡಿ ಅಂಥೇಳಿ. ಅದು ಭಾಳ ದೊಡ್ಡ ಸಕ್ಸಸ್ ಆಯಿತು ಮೈಸೂರು ದಸರಾ ಕೇಕ್ ಶೋ. ಅದಾದಮೇಲೆ ಅದೇ ಕೇಕ್ ಶೋನ ನಾವು ಮತ್ತೆ ನಾಲ್ವಡಿ ಕೃಷ್ಣರಾಜನ ಬೆಂಗಳೂರು ಜನತೆಗೆ ಗೊತ್ತಾಗಬೇಕು, ಅದೇ ಕೇಕಲ್ಲಿ ಇನ್ನೊಂದಿಷ್ಟು ಥೀಮ್ಸ್ಗಳನ್ನ ಮಾಡಿಸ್ಕೊಂಡು ಬೆಂಗಳೂರು ಶಿಫ್ಟ್ ಆಗ್ತೀವಿ. ಬೆಂಗಳೂರಿಗೆ ಪ್ರೇಮಣ್ಣ ಬರ್ತಾರೆ, ನಮ್ಮ ಮಗನೇ ನೀನು ಮಾಡೋಣ, ನಾನು ಏನೇನು ಸಪೋರ್ಟ್ ಮಾಡ್ತೀನಿ ಅಂತ. ಬೆಂಗಳೂರಲ್ಲೂ ಸೂಪರ್ ಡೂಪರ್ ಹಿಟ್ ಆಯಿತು, ತುಂಬ ಚೆನ್ನಾಗಿ ಎಲ್ಲ ಒಳ್ಳೆಯದಾಯಿತು.